ಮಧ್ಯಪ್ರಾಚ್ಯದಲ್ಲಿ ಯುದ್ಧವಾಗ್ತಾ ಇದ್ರೆ ಸಂಕಷ್ಟ ಇಲ್ಲಿ ಎದುರಾಗ್ತಾ ಇದೆ. ಕಳೆದ 5 ದಿನಗಳಿಂದ ಬೆಂಗಳೂರಿನಲ್ಲಿ ಗ್ಯಾಸ್ ಸಿಲಿಂಡರ್ ಅಭಾವ. ಹೋಟೆಲ್ ಮಾಲೀಕರು ಸಂಕಷ್ಟಕ್ಕೆ ಸಿಲುಕಿಕೊಂಡಿದ್ದಾರೆ. ಆನಂದರಾವ್ ಸರ್ಕಲ್ನಲ್ಲಿ ಹೋಟೆಲ್ಗಳು ಖಾಲಿ ಆಗ್ತಿದ್ದಾವೆ. ಬೀಗ ಹಾಕ್ತಿದ್ದಾರೆ. ಹೋಟೆಲ್ ಓಪನ್ ಇದೆ, ಸಿಬ್ಬಂದಿ ಇದ್ದಾರೆ, ಗ್ಯಾಸ್ ಇಲ್ಲ. ಏನು ಮಾಡಬೇಕು ಅಂತ ಕೇಳ್ತಿದ್ದಾರೆ. ನಿನ್ನೆ ಸಂಜೆಯಿಂದ ಬಂದಾಗಿದೆ ಕೃಷ್ಣಸಾಗರ್ ಹೋಟೆಲ್. ಕಾರಣ ಗ್ಯಾಸ್ ಸಿಲಿಂಡರ್ ಇಲ್ಲ. ಕೆಲಸವಿಲ್ಲದೆ ಹೋಟೆಲ್ನಲ್ಲಿ 30 ಜನ ಸಿಬ್ಬಂದಿಯೇ ಕುಳಿತುಕೊಂಡಿದ್ದಾರೆ. ಗ್ಯಾಸ್ ಸಿಲಿಂಡರ್ ಅಭಾವದ ಎಫೆಕ್ಟ್ಗೆ ಹೋಟೆಲ್ ಸಿಬ್ಬಂದಿ ಮಾಲೀಕರು ಅಕ್ಷರಶಃ ತತ್ತರಿಸ್ತಾ ಇದ್ದಾರೆ. ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ. ಪ್ರತಿನಿತ್ಯ ಬ್ಯುಸಿಯಾಗಿರ್ತಾ ಇದ್ದಂತಹ ಜಾಗ, ನೂರಾರು ಜನ ಗ್ರಾಹಕರು ಬಂದು ಹೋಗ್ತಾ ಇದ್ದಂತಹ ಜಾಗ ಇವತ್ತು ಖಾಲಿ. ಡೀಟೇಲ್ಸ್ ಕೊಡೋದಕ್ಕೆ ಮಾದೇಶ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಮಾದೇಶ, 5ನೇ ದಿನ ಬೆಂಗಳೂರಿನಲ್ಲಿ ಗ್ಯಾಸ್ ಸಿಲಿಂಡರ್ ಅಭಾವ ಸೃಷ್ಟಿಯಾಗಿ ಪರಿಸ್ಥಿತಿ ಹೆಂಗಿದೆ? ಮತ್ಯಾವ್ಯಾವ ಹೋಟೆಲ್ಗಳನ್ನು ಕ್ಲೋಸ್ ಮಾಡಲಾಗ್ತಾ ಇದೆ? ಪ್ರೇಮ್, ನಾನೀಗ ಪ್ರಮುಖವಾದಂಥ ಜಂಕ್ಷನ್ನಲ್ಲಿದ್ದೇನೆ. ಆನಂದರಾವ್ ಸರ್ಕಲ್ ಅಂದರೆ ಇಲ್ಲಿ ಯಾವಾಗಲೂ ಕೂಡ ಜನ ಹೆಚ್ಚಿನ ಸಂಖ್ಯೆಯಲ್ಲಿ ಓಡಾಡುವಂಥ ಜನನಿಬಿಡ ಪ್ರದೇಶ ಇದು. ಇಂಥ ಕಡೆಯಲ್ಲಿ ಇರುವಂಥ ಹೋಟೆಲ್ನು ಈಗ ಗ್ಯಾಸ್ ಸಿಲಿಂಡರ್ ಇಲ್ಲ ಅನ್ನುವಂಥ ಕಾರಣಕ್ಕೆ ಸಂಪೂರ್ಣವಾಗಿ ಬಂದ್ ಆಗಿರುವಂಥದ್ದು. ಈಗ ನಾನು ಹೋಟೆಲ್ನ ಮುಂಭಾಗದಲ್ಲೇ ಇದ್ದೇನೆ. ಇಲ್ಲಿ ಹೋಟೆಲ್ಗೆ ಗ್ರಾಹಕರು ಬಂದು ವಾಪಸ್ ಹೋಗ್ತಿದ್ದಾರೆ. ಅಂದರೆ ಇಲ್ಲಿ ಏನೂ ಸಿಗ್ತಾ ಇಲ್ಲ ಅನ್ನುವಂಥ ಕಾರಣಕ್ಕೆ, ಅಂದರೆ ಇವತ್ತು ಬಂದಾಗಿದೆ ಅನ್ನುವಂಥ ಕಾರಣಕ್ಕೆ. ಈಗ ಗಮನಿಸ್ತಾ ಇದ್ದೀರಿ, ಇದು ಚಿತ್ರಣ, ಇದು ಹೋಟೆಲ್ನ ಒಳಗಡೆಯ ಚಿತ್ರಣ. ಯಾರು ಸಿಬ್ಬಂದಿಗಳಿದ್ದಾರೆ ಅವರೆಲ್ಲರಿಗೂ ಕೂಡ ಇವತ್ತು ಕೆಲಸದ ಇಲ್ಲದಂಥ ಪರಿಸ್ಥಿತಿ. ಹೋಟೆಲ್ನಲ್ಲಿದ್ದಾರೆ, ಹೋಟೆಲ್ ಓಪನ್ ಮಾಡಿದ್ದಾರೆ, ಆದರೂ ಕೂಡ ಇಲ್ಲಿ ಸಿಲಿಂಡರ್ ಇಲ್ಲ ಅನ್ನುವಂಥ ಕಾರಣಕ್ಕೆ ನಿನ್ನೆ ಸಂಜೆವರೆಗೂ ಕೂಡ ಇದ್ದಂಥ ಸಿಲಿಂಡರಲ್ಲಿ ಗ್ರಾಹಕರಿಗೆ ಆಹಾರವನ್ನು ನೀಡುವಂಥದ್ದು, ಹಾಗೆ ಕೆಲಸ ಎಲ್ರಿಗೂ ಕೂಡ ಇತ್ತು. ಆದರೆ ಇವತ್ತು ಬೆಳಗ್ಗೆಯಿಂದಲೂ ಕೂಡ ಖಾಲಿ ಸಿಲಿಂಡರ್ಗಳನ್ನು ಗಮನಿಸ್ಬೋದು. ಅಲ್ಲಿ ಸಿಲಿಂಡರ್ಗಳನ್ನು ಇಟ್ಟಿದ್ದಾರೆ. ಈಗ ಸಿಲಿಂಡರ್ ಇಲ್ಲದೆ ಸಂಪೂರ್ಣವಾಗಿ ಹೋಟೆಲನ್ನು ಬಂದ್ ಮಾಡುವಂಥ ಪರಿಸ್ಥಿತಿಗೆ ಈಗ ಬಂದಿರುವಂಥದ್ದು. ಹೋಟೆಲ್ ಮಾಲೀಕರಂತೂ ಪಾಪ ಒಂದು ಸಿಲಿಂಡರ್ ಸಿಕ್ಕರೂ ಸಾಕು, ಹೇಗೋ ನಾವು ಈ ಹೋಟೆಲ್ನ ನಡೆಸ್ಬೋದಾಗಿತ್ತು, ಆದರೆ ಸಾಧ್ಯ ಆಗಿಲ್ಲ. ಸಂಪೂರ್ಣ ಎಲ್ಲ ಸಿಲಿಂಡರ್ಗಳು ಕೂಡ ಖಾಲಿ ಆಗಿದ್ದಾವೆ. ನಮಗೆ ಏನು ಮಾಡಬೇಕು ಅನ್ನುವಂಥದ್ದು ಗೊತ್ತಾಗ್ತಾ ಇಲ್ಲ ಅನ್ನುವಂಥದ್ದು. ಸಿಬ್ಬಂದಿಗಳೆಲ್ಲರೂ ಕೂಡ ಸುಮಾರು ಒಂದು 35 ಜನ ಸಿಬ್ಬಂದಿಗಳಿದ್ದಾರೆ. ಅವರೆಲ್ಲರಿಗೂ ಕೂಡ ಕೆಲಸ ಇಲ್ಲದಂತಾಗಿರುವಂಥದ್ದು. ನನ್ನ ಜೊತೆಗೆ ಈಗ ಮಾಲೀಕರಿದ್ದಾರೆ, ಅವರ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಯಾವಾಗ ಖಾಲಿ ಆಯಿತು, ಎಷ್ಟು ಸಮಸ್ಯೆ ಆಗಿದೆ? ಬಂದ್ ಮಾಡಿದಿರಿ ಇವತ್ತು ಸಂಪೂರ್ಣ? ಹೌದು ಸರ್, ನಿನ್ನೆಯಿಂದ ನಾವು ಬಂದ್ ಮಾಡ್ಕೊಂಡಿದ್ದೇವೆ. ನಮಗೆ ಇದು ಗ್ಯಾಸ್ ಕಳೆದ 4-5 ದಿವಸದಿಂದ ಬರಲಿಲ್ಲ. ಶನಿವಾರ ಅಥವಾ ಭಾನುವಾರನೇ ಕೊನೆ ಬಂದಿದ್ದು. ಆ ನಂತರ ಇದು ನಮಗೆ ಮಾಹಿತಿನೇ ಇಲ್ಲ ಇದ್ರ ಬಗ್ಗೆ, ಈ ಥರ ಸಪ್ಲೈ ಇಲ್ಲ ಅಂತ. ಮತ್ತು ನಮ್ಮ ಗೌರವದರ್ಶಕರಿಗೆ ಫೋನ್ ಮಾಡಿದ್ವಿ, ನಮ್ಮ ಜಂಟಿ ಕೃಷ್ಣರಾಜ್ ಅವ್ರಿಗೆ ಫೋನ್ ಮಾಡಿದ್ವಿ. ಸೊ ಅವ್ರ ಸಹಕಾರದಿಂದ ನಾವು ಇಷ್ಟು ದಿವಸ ನಡ್ಸ್ಕೊಂಡ್ಬಂದ್ವಿ. ಅಂದರೆ ನಮ್ಮಲ್ಲಿ ಹೇಗಂದರೆ ನಮ್ಮಲ್ಲಿಲ್ಲ, ನಿಮ್ಗೆ ಕೊಡೋದು ನಿಮ್ಮಲ್ಲಿರೋ ಅದರಿಂದ ಮಾಡ್ಕೊಂಡು ನಿನ್ನೆವರೆಗೂ ಹಾಗೂ ಈಗ ಮಾಡ್ಕೊಂಡು ಇವತ್ತು ಬಂದಾಗಿದೆ. ನಿನ್ನೆ ಸಂಜೆ ನಂತರ ಬಂದಾಗಿದೆ ಸರ್ ನಮ್ಗೆ. ಇನ್ನು ಹೋಟೆಲ್ ಮಾಲೀಕರಿಗೆ ಮತ್ತೊಬ್ಬ ಹೋಟೆಲ್ ಮಾಲೀಕರು ಸಿಲಿಂಡರ್ ಕೊಡುವಂಥದ್ದು ಅದೆಲ್ಲವೂ ಕೂಡ ಆಗ್ತಾ ಇದೆ. ಈಗ ಸಿಬ್ಬಂದಿಗಳು ಕೂಡ ಕೆಲಸದ ಇಲ್ಲದಂತಿರುವಂಥದ್ದು. ಮತ್ತೊಬ್ಬರು ಮಾಲೀಕರಿದ್ದಾರೆ, ಅವ್ರನ್ನೂ ಕೂಡ ನಾನು ಮಾತಾಡ್ತೀನಿ, ಕೃಷ್ಣರಾಜ್ ಅವ್ರನ್ನ. ಸರ್, ಎಷ್ಟು ಸಮಸ್ಯೆ ಆಗ್ತಿದೆ, ಹೇಗೆ ನೀವು ಹೊಂದಿಸ್ತಾ ಇದ್ದೀರಿ? ನೋಡಿ, ಇದೊಂಥರ ನಮಗೂ ಹೋಟೆಲ್ನವ್ರಿಗೂ ಒಂಥರ ಯುದ್ಧದ ಒಂದು ಸಂದರ್ಭ ಅಂತ ಹೇಳ್ಬೋದು. ಗ್ಯಾಸ್ ಇಲ್ಲದೆ ಪರದಾಡ್ತಾ ಇದ್ದೀವಿ. ಮತ್ತು ನಮ್ಮ ನೌಕರನ್ನು ಉಳಿಸ್ಕೋಬೇಕು. ಆಮೇಲೆ ಈಗ ನಮ್ಮ ಸ್ನೇಹಿತರಾದ ಭಟ್ರು, ಆಮೇಲೆ ನಮ್ಮ ಶೆಟ್ರು, ಇವರಿಗೆ ಒಂದು ಹೋಟ್ಲ್ ಕ್ಲೋಸ್ ಆಗಿತ್ತು ನಿನ್ನೆ ದಿವಸ. ಇವತ್ತು ಬೆಳಿಗ್ಗೆ ನೋಡಿದೆ, ಕೊನೆಗೆ ಏನು ಮಾಡಿದೆ, ಒಂದಿಷ್ಟು ಹೋಟ್ಲ್ ಅಂದಾಗ ಒಂದಿಷ್ಟು ಸಮಸ್ಯೆಗಳ ಉದ್ಭವ. ಒಂದು ಹೋಟ್ಲ್ ಕ್ಲೋಸ್ ಆದರೆ ಎಷ್ಟು ಸಮಸ್ಯೆ ಆಗುತ್ತೆ ಅಂತ. ಫಸ್ಟು ಕಾರ್ಮಿಕರಿಗೆ ನಾವೊಂದು ಕೆಲಸ ಕೊಡಬೇಕಾಗತ್ತೆ. ಕೆಲಸ ಕೊಟ್ಟ ನಂತರ ಅವ್ರ ಮನೆ ಇರುತ್ತೆ, ಆಮೇಲೆ ಅವ್ರಿಗೊಂದು ಊಟ ತಿಂಡಿ ವ್ಯವಸ್ಥೆ ಆಗಬೇಕು. ಈ ನಿಟ್ಟಿನಲ್ಲಿ ನಾವು ಇವತ್ತು ಅವ್ರಿಗೆ ಫೋನ್ ಮಾಡಿಬಿಟ್ಟು ಏನಾದರೂ ಊಟ ತಿಂಡಿ ಕೊಡಬೇಕಾ ಅಂತ ಒಂದು ಅದ್ರ ಬಗ್ಗೆ ಕೇಳಿದೆ. ಇಲ್ಲ, ಅದರ ವ್ಯವಸ್ಥೆಗಳನ್ನ ಈಗ ನಾವು ಅರ್ಧ ಇಟ್ಕೊಂಡು ಮಾಡಿದ್ದೀವಿ, ಮತ್ತು ಬೇಕಾದ್ರೆ ಹೇಳ್ತೀನಿ ಅಂತ ಈ ರೀತಿಯಾಗಿ ಅವ್ರು ಹೇಳಿ ಒಬ್ಬರಿಗೊಬ್ಬರು ಸಹಾಯ ಮಾಡುವಂಥ ಕೆಲಸವನ್ನು ಕೂಡ ಮಾಲೀಕರು ಮಾಡ್ಕೋತಿದ್ದಾರೆ. ಆದರೆ ಏನು ಕೆಲಸ ಮಾಡುವಂಥ ಸಿಬ್ಬಂದಿ ಇದ್ದಾರೆ, ಅವರು ಕೆಲಸ ಇಲ್ಲದೆ ಪರದಾಡುವಂಥ ಪರಿಸ್ಥಿತಿ, ಅವರನ್ನು ಕೂಡ ಹಿಡಿದಿಟ್ಕೊಳ್ಬೇಕಾದಂಥ ಅನಿವಾರ್ಯ ಪರಿಸ್ಥಿತಿ ಈಗ ಮಾಲೀಕರಿಗೆ ಬಂದಿರುವಂಥದ್ದು. ಥ್ಯಾಂಕ್ ಯು ಮಾದೇಶ್, ತಮ್ಮೆಲ್ಲ ಮಾಹಿತಿಗಾಗಿ. ಇಂತಹದ್ದೊಂದು ಪರಿಸ್ಥಿತಿ ಬರುತ್ತೆ ಅಂತೇಳಿ ಹೋಟೆಲ್ ಮಾಲೀಕರಿಗೂ ಕೂಡ ಅಂದಾಜಿರಲಿಲ್ಲ. ಆಫ್ಟರ್ ಕೋವಿಡ್ ಮತ್ತೊಮ್ಮೆ ಹೋಟೆಲ್ ಉದ್ಯಮ ನಲುಗ್ತಾ ಇದೆ.